ತುರುವೇಕೆರೆ ತಾಲೂಕಿನ ಇನ್ನರ್ವಿಲ್ ಕ್ಲಬ್ ಆಫ್ ಸಂಕಲ್ಪದ ಅಧ್ಯಕ್ಷೆ ನೇತ್ರ ಸಿದ್ದಲಿಂಗ ಸ್ವಾಮಿರವರು ತಮ್ಮ ತಂದೆ ತಾಯಿಯವರಾದ ಗಂಗಮ್ಮ ಸಿದ್ದಲಿಂಗಪ್ಪನವರ ಹೆಸರಿನಲ್ಲಿ ತಂಗುದಾಣ ನಿರ್ಮಾಣ ಮಾಡಿರುವುದು ಸಂತಸ ತಂದಿದೆ ಎಂದು ಇನ್ನರ್ವಿಲ್ ಕ್ಲಬ್ನ ಡಿಸ್ಟ್ರಿಕ್ಟ್ ಚೇರ್ಮನ್ ಶ್ರೀಮತಿ ಮಾಸ್ಟರ್ ಅವರು ತಿಳಿಸಿದರು. ಹಳೆ ಬಸ್ ನಿಲ್ದಾಣದಲ್ಲಿ ಇನ್ನರ್ವಿಲ್ ಕ್ಲಬ್ ಆಫ್ ಸಂಕಲ್ಪದ ಸಹಯೋಗದೊಂದಿಗೆ ನೂತನವಾಗಿ ಪ್ರಯಾಣಿಕರಾಗಿ ನಿರ್ಮಿಸಿರುವ ತಂಗುದಾಣದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ತಾಲೂಕಿನಲ್ಲಿ ಉತ್ತಮ ಸೇವೆ ಮಾಡ್ತಾ ಇರುವ ಇನ್ನರ್ವಿಲ್ ಕ್ಲಬ್ ಆಫ್ ಸಂಕಲ್ಪವು ಮಹಿಳೆಯರಲ್ಲಿ ಸೇವಾ ಮನೋಭಾವವಿದೆ ಎಂಬುದನ್ನು ಸಾಬೀತುಪಡಿಸಿದೆ. ಮಹಿಳಾ ಸಂಘಟನೆಯಾಗಿರುವ ಕ್ಲಬ್ ಸಾಕಷ್ಟು ಜನೋಪಕಾರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವುದು ಸಂತಸ ತಂದಿದೆ. ಈ ಕ್ಲಬ್ ಇತರೆ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿದ್ದರೂ ಸಹ ದಾನಿಗಳ ಸಹಕಾರ ಪಡೆದು ಉತ್ತಮ ಕಾರ್ಯ ಮಾಡ್ತಾ ಇರುವುದು ಸಾಧನೆಯೇ ಸರಿ ಎಂದು ಶ್ರೀಮತಿ ಮಾಸ್ಟರ್ ಅವರು ತಿಳಿಸಿದರು. ಅಂತಾರಾಷ್ಟ್ರೀಯ ಮಹಿಳಾ ಸಂಸ್ಥೆ ಇದರಲ್ಲಿ ನಮ್ಮದು 100 ಕಂಟ್ರೀಸ್ಗೆ ಎಲ್ಲ ಸ್ಪ್ರೆಡ್ ಔಟ್ ಆಗಿದೆ. ನಮ್ಮದು ಇನ್ನರ್ವಿಲ್ ಡಿಸ್ಟ್ರಿಕ್ಟ್ 319 ಅನ್ನೋದು. ಸೊ ಅದರಲ್ಲಿ 27 ಜಿಲ್ಲೆ ಇದೆ ಒಂದು ಭಾರತ ದೇಶದಲ್ಲಿ. ನಮ್ಮ ಇನ್ನರ್ವಿಲ್ ಡಿಸ್ಟ್ರಿಕ್ಟ್ ಇದು ಅದರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ 319 ಒಂದು ಜಿಲ್ಲೆ. ಅದರಲ್ಲಿ ನಮ್ಮದು 44 ಕ್ಲಬ್ಗಳಿದೆ ನಮ್ಮ ಜಿಲ್ಲೆಯಲ್ಲಿ. ಅದರಲ್ಲಿ ಇನ್ನರ್ವಿಲ್ ಕ್ಲಬ್ ಆಫ್ ಸಂಕಲ್ಪ ತುರುವೇಕೆರೆ ಅನ್ನೋದು ಒಂದು. ಅದರಲ್ಲಿ ನೇತ್ರ ಸ್ವಾಮಿ ಅವರು ಈ ಸತಿ ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತು ಜಲಜಾಕ್ಷರು ಸೆಕ್ರೆಟರಿ ಆಗಿದ್ದಾರೆ. ಸೊ ಇವರಿಬ್ಬರು ಇದು ನೇತ್ರ ಅವರ ಅತ್ತೆ ಮಾವ ಸ್ಮಾರಕವಾಗಿ ಇದನ್ನು ಕಟ್ಸಿದ್ದಾರೆ. ಬಸ್ ಶೆಲ್ಟರ್ನ ಕಟ್ಸಿದ್ದಾರೆ. ಎಷ್ಟೊಂದು ಉಪಯೋಗ ಆಗ್ತಿದೆ. ಇವಾಗಲೇ ನಾವು ನೋಡ್ತಾ ಇದ್ದೀವಿ ಎಷ್ಟೊಂದು ಜನ ಇಲ್ಲಿ ಇಷ್ಟು ಬಿಸಿಲಲ್ಲಿ ನಿಂತ್ಕೊಂಡಿರೋಕ್ಕೂ ಕಷ್ಟ ಬಸ್ ಇದಕ್ಕೆಲ್ಲ. ಸೊ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವ್ರಿಗೆ ಎಲ್ಲರಿಗೂ ಇಲ್ಲಿರೋ ಜನಕ್ಕೆಲ್ಲ ಸಹಾಯ ಮಾಡೋಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಮತ್ತು ಇದು ಎರಡನೇದು. ಈ ತುರುವೇಕೆರೆಯಲ್ಲಿ ಆಗ್ತಿರೋದು ಬಸ್ ಶೆಲ್ಟರ್ ಇದು ಎರಡನೇದು. ಒಂದಾಗಲೇ ಆಗಿದ್ದೆ ಹೋದ ವರ್ಷ. ಈ ಸತಿ ಎರಡನೇದು ತೊಗೊಂಡಿದ್ದಾರೆ. ಇದನ್ನು ತುಂಬ ಯಶಸ್ವಿಯಾಗಿ ಮಾಡ್ತಿದ್ದಾರೆ. ಎಲ್ಲ ಪ್ರಾಜೆಕ್ಟ್ಸು ಇಲ್ಲಿ ತುರುವೇಕೆರೆ ಡೆವಲಪ್ಮೆಂಟ್ಗೆ, ಸಿಟಿ ಡೆವಲಪ್ಮೆಂಟ್ಗೆ ತುಂಬಾ ಮಾಡಿದ್ದಾರೆ. ಒಂದು ರೋಡು ಇದು ಡಿವೈಡರು ಇದಕ್ಕೆ ನಮ್ಮದು ಇನ್ನರ್ವಿಲ್ನ ಎತ್ತೆ ತೋರ್ಸೋಕ್ಕೆ ಇದು ಒಂದು ಒಳ್ಳೆ ಬ್ರ್ಯಾಂಡಿಂಗ್ ಅಂತ ಹೇಳ್ಬೋದು. ಇನ್ನರ್ವಿಲ್ ಕ್ಲಬ್ನ ಅಧ್ಯಕ್ಷೆ ನೇತ್ರ ಸಿದ್ದಲಿಂಗ ಸ್ವಾಮಿ ಅವರು ಮಾತನಾಡಿ, ಮಹಿಳೆಯರಲ್ಲಿ ಆರ್ಥಿಕ ಸಬಲೀಕರಣ ಮಾಡುವ ನಿಟ್ಟಿನಲ್ಲಿ ತಮ್ಮ ಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇದೇ ರೀತಿ ಹಲವಾರು ಸಾಮಾಜಿಕ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ತಮ್ಮ ಸಂಸ್ಥೆಯಿಂದ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಯೋಜನೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಎಂದು ತಿಳಿಸಿದರು. ಸಂಸ್ಥೆಯ ಕಾರ್ಯದರ್ಶಿ ಆನಂದ್ ಜಲ ಸಂಸ್ಥೆಯ ವರದಿಯನ್ನ ಮಂಡಿಸಿದರು. ಇದೇ ಸಂದರ್ಭದಲ್ಲಿ ದ್ವಾರನಹಳ್ಳಿಯ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ನಲ್ಲಿಕಲಿ ಕುರ್ಚಿಯನ್ನ ನೀಡಲಾಯಿತು. ಸೀಗೆಹಳ್ಳಿಯ ಸರ್ಕಾರಿ ಶಾಲೆಗೆ ಪೋಡಿಯಂ ಸಹ ವಿತರಣೆ ಮಾಡಲಾಯಿತು.